ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ಹಾಗೆ ಇಲ್ಲಿ ವೇದಿಕೆ ಮೇಲಿರುವಂಥ ನಮ್ಮ ಅಧ್ಯಕ್ಷರು ಆದ ನರಸಿಂಹರವರಿಗೆ, ಆಮೇಲೆ ನಿಮ್ಮೆಲ್ಲರ ಪ್ರೀತಿಯ ಬಣಕಾರ್ ಅವ್ರಿಗೆ, ಹಾಗೆ ನನ್ನ ತುಂಬ ಆಪ್ತ ಮಿತ್ರ ಹಾಗೂ ಹಿರಿಯ ಪತ್ರಕರ್ತ ಮತ್ತು ಮಾನ್ಯ ಮುಖ್ಯಮಂತ್ರಿ ಅವರ ಮಾಧ್ಯಮ ಸಲಹೆಗಾರರು ಪ್ರಭಾಕರ್ ಅವ್ರಿಗೆ, ಮತ್ತು ನನ್ನ ಯಾವುದೇ ಕಾರ್ಯಕ್ರಮಗಳಲ್ಲೂ ಹೇಳ್ತಾ ಇರ್ತೀನಿ, ನಮ್ಮ ಭರವಸೆಯ ನಾಯಕ ನಮ್ಮ ಸಂಜಯ್ ಗೌಡರು ಅಂತ ಈಗಾಗಲೇ ನಾಯಕರಾಗಿದ್ದಾರೆ, ಮುಂದೆ ಒಳ್ಳೆ ಭವಿಷ್ಯ ಇದೆ. ಹಾಗೆ ಖ್ಯಾತ ನಟಿ ರಾಗಿಣಿ ಅವರಿಗೆ, ನಮ್ಮ ತಂದೆಯವರ ಸಮಕಾಲೀನ ನಮ್ಮ ಡಾಕ್ಟರ್ ವಿಜಯಮ್ಮ ಅವರಿಗೆ, ಮತ್ತು ಇಲ್ಲಿ ಬಂದಿರೋಂಥ ಎಲ್ಲ ಮಿತ್ರರಿಗೆ, ನಮ್ಮ ಮಾಧ್ಯಮ ಗೆಳೆಯರಿಗೆ ಮತ್ತು ಹಲವಾರು ಹಿರಿಯರಿದ್ದಾರೆ. ಇಲ್ಲಿ ನಮ್ಮ ಹಿರಿಯ ನಿರ್ಮಾಪಕರು ಶೈಲಜಾ ನಾಗವರಿದ್ದಾರೆ. ಹಾಗೆ ನನ್ನ ಮಿತ್ರ ಇವತ್ತು ಒಂದು ಪ್ರಶಸ್ತಿಯನ್ನು ಪಡೆದಿದ್ದಾರೆ. ತುಂಬ ನನಗೆ ಖುಷಿ ಆಯಿತು. ನಾಗೇಂದ್ರ ಪ್ರಸಾದ್ ಅವ್ರ ಬಗ್ಗೆ ಒಂದೆರಡು ಮಾತಾಡಬೇಕು. ಅವರು ಈ ಹಿಂದೆ 90ರ ಇಸ್ವಿನಲ್ಲಿ ಮತ್ತು 2000 ಇಸ್ವಿನಲ್ಲೆಲ್ಲ ಒಂದು ಸೆಂಟಿಮೆಂಟು ಮಾಸ್ ಸಿನಿಮಾಗಳು ಬರೀತಾ ಇದ್ರು. ಮತ್ತು ನನಗೆ ಗುರು ಕಿರಣ್ ಅವರು ಇಲ್ಲ ಒಂದು ಸಾಂಗ್ ಬರೆಸ್ಬೇಕು ನಾಗೇಂದ್ರ ಪ್ರಸಾದ್ ಅವ್ರ ಹತ್ರ ಅಂತಂದ್ರು. ನಾನು ವಿಜಯನಗರಲ್ಲಿ ಬನ್ನಿ ಅಂತ ಹೇಳಿದಾಗ ನಾನು ಇನ್ನೂ ಪತ್ರಕರ್ತ ಮತ್ತು ಅವಾಗಿನ್ನೂ ಒಂದು ಸಿನಿಮಾಗೆ ಕಾಲಿಟ್ಟಿದ್ದೆ. ನನಗೆ ಗೊತ್ತಿರಲಿಲ್ಲ ಸಿನಿಮಾ ರಂಗದವರ ಒಂದು ಶೈಲಿ ಎಲ್ಲ. ಒಂದು ಅಮಿತಾಬ್ ಬಚ್ಚನ್ ಥರ ಒಂದು ಓಮ್ನಿ ವ್ಯಾನಲ್ಲಿ ಹಿಡಿದ್ರು. ಆ ಪಾನೆಲ್ಲ ಅಷ್ಟು ಹಿಂಗೆ ಇದು ಮಾಡಿಕೊಂಡು ಹಿಡಿದುಬಿಟ್ಟು ಅವ್ರ ಹತ್ರ ಒಂದು ಮೆಲಡಿ ರೊಮ್ಯಾಂಟಿಕ್ ಸಾಂಗ್ ಅನ್ನ ಬರ್ಸೋಣ ಅಂತ ಡಿಸೈಡ್ ಮಾಡಿದ್ರು ನಮ್ಮ ಮ್ಯೂಸಿಕ್ ಡೈರೆಕ್ಟರ್. ಅದಾದ ನಂತರ ಬರೆದ್ರು. ಅದು ಆಮೇಲೆ ಅದು ಆಯಿತು, ಎಲ್ಲ ಗೀತ ರಚನೆ ಎಲ್ಲ ಆಯಿತು, ಸಾಂಗ್ ಆಯಿತು, ಪಿಕ್ಚರ್ ಹಿಟ್ ಆಯಿತು, ಮತ್ತು ಸಾಂಗ್ ಅಂತೂ ಸೂಪರ್ ಡೂಪರ್ ಹಿಟ್ ಆಗೋಯ್ತು. ಅವಾಗ ಈ ಒಂದು ಕಾರ್ಯಕ್ರಮದ ನೆನೆಸ್ಕೋಬೇಕು, ವಿಜಯ್ ಸಾರ್ಥಿ ಅವರು ಫೋನ್ ಮಾಡಿ ಕೇಳಿದ್ರು, ಹಿರಿಯ ಪತ್ರಕರ್ತರು ನಮ್ಮ ಜೊತೆ ಇಲ್ಲ ಈಗ, ಅವರು ಫೋನ್ ಮಾಡಿ ಕೇಳಿದ್ರು, ಯಾರು ಸರ್ ಇದು ಸಾಂಗ್ ಬರೆದಿರೋದು, ಸಾಟಿ ಇಲ್ಲದ ಸ್ಮೈಲುಣ್ಣದು ಮೊನಾಲಿಸಾ ಅಂತ ಬರೆದಿದ್ದಾರೆ, ಎಂಥ ಅದ್ಭುತವಾದ ಲೈನ್ ಯಾರು ಬರೆದಿರೋದು ಅಂತ ಕೇಳಿದ್ರು. ನಾಗೇಂದ್ರ ಪ್ರಸಾದ್ ಅವರು ಬರೆದಿರೋದು. ನಾಗೇಂದ್ರ ಪ್ರಸಾದ್ ಅವರು ರೊಮ್ಯಾಂಟಿಕ್ ಸಾಂಗ್ ಬರೆದಿದ್ದಾರೆ, ಏನ್ ಸರ್ ಇದು ಇಷ್ಟ ಅದ್ಭುತವಾಗಿ ಬರೆದಿದ್ದಾರೆ ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ಒಂದು ಲೇಖನ ಬರೆದ್ರು. ಸೊ ಇವತ್ತು ಅವ್ರಿಗೆ ಪ್ರಶಸ್ತಿ ಕೊಡ್ತಾ ಇರೋದು ನಮ್ಮ ವೆಂಕಟೇಶ್ ಅವರು, ನಿಜವಾಗ್ಲೂ ಖುಷಿ ಆಯಿತು. ಮತ್ತು ಎಲ್ಲ ಹಿರಿಯರಿಗೆ ಕೊಟ್ಟಿದ್ದೀರಾ, ನಮ್ಮ ಹಿರಿಯ ನಿರ್ಮಾಪಕಿ ಮತ್ತು ನಟಿ ಎಲ್ಲರೂ ಇವತ್ತು ಕೊಟ್ಟಿರೋದು ತುಂಬ ಒಂದು ಸಂತೋಷದ ವಿಷಯ. ಮತ್ತು ಈ ಒಂದು ರಾಘವೇಂದ್ರ ಚಿತ್ರವಾಣಿ ಬಗ್ಗೆ ಒಂದೆರಡು ಮಾತಾಡಬೇಕು. ಯಾಕೆಂದ್ರೆ ಒಂದೆರಡು ಮಾತಾಡಿದ್ರೆ ಸಾಕಾಗಲ್ಲ. ಯಾಕೆಂದ್ರೆ ನಮ್ಮ ಮತ್ತು ಸುಧೀಂದ್ರ ಅವರ ಮತ್ತು ನನ್ನ ಮಿತ್ರ ವೆಂಕಟೇಶ್ ಅವರ ಒಂದು ಪಯಣ ತುಂಬ ಒಂದು ದೊಡ್ಡ ಪಯಣ, 3 ತಲೆಮಾರಿನ ಒಂದು ಪಯಣ ಅದು. ಯಾಕೆ ಅಂತಂದ್ರೆ ಇವತ್ತು ಇಲ್ಲಿ ಕಾರ್ಯಕ್ರಮ ಮಾಡ್ತಾ ಇದೀವಿ, ಪ್ರತಿ ವರ್ಷ ಒಂದು ಪ್ರಶಸ್ತಿಯ ಕಾರ್ಯಕ್ರಮ ತಪ್ಪದೇ ಮಾಡ್ತಾ ಇದ್ದಾರೆ. ಮತ್ತು ನಿಮ್ಮೆಲ್ಲರ ಇವತ್ತೆಲ್ಲ ಬಂದಿರೋದು ಮತ್ತು ಇಲ್ಲಿರೋ ಪ್ರಶಸ್ತಿ ವಿಜೇತರು ನೋಡಿದ್ರೆ, ನಿಮ್ಮ ಸ್ವಚ್ಛ ಮನಸ್ಸುಗಳು ನೋಡಿದ್ರೆ ಈ ಪ್ರಶಸ್ತಿ ಎಷ್ಟು ಸ್ವಚ್ಛವಾಗಿದೆ ಅಂತ ಅನ್ಸುತ್ತೆ. ಹಲವಾರು ಪ್ರಶಸ್ತಿ ಸಮಾರಂಭಗಳಾಗುತ್ತೆ, ಆದರೆ ಇಲ್ಲಿ ಒಂದು ಗುರುತಿಸಿ ಒಂದು ಇಂಡಸ್ಟ್ರಿನಲ್ಲಿ ಒಂದು ಸೇವೆಯನ್ನು ಮಾಡಿರೋಂಥದ್ದು, ಒಂದು ಅನುಭವ ಪಡೆದಿರೋಂಥದ್ದು ಮತ್ತು ಭರವಸೆಯ ನಾಯಕರನ್ನ ಒಂದು ಹುಡುಕಿ ಅವರು ಪ್ರಶಸ್ತಿ ಕೊಡ್ತಿರೋದು. ಮತ್ತು ಓಂ ಪ್ರಕಾಶ್ ಅವರು ಹೇಳಿದ್ರು ಇದೇ ಫಸ್ಟ್ ಪ್ರಶಸ್ತಿ ಅಂತ, ನನಗೆ ಆಶ್ಚರ್ಯ ಆಯಿತು. ಮತ್ತು ಇವತ್ತು ಆ ಥರ ಒಂದು ಹುಡುಕಿ ಪ್ರಶಸ್ತಿ ಕೊಡ್ತಾ ಇರೋದು ಮತ್ತು ಇಷ್ಟು ಸ್ವಚ್ಛವಾಗಿರೋ ಒಂದು ಕಾರ್ಯಕ್ರಮ ನಿಜವಾಗ್ಲೂ ಖುಷಿ ಆಯಿತು. ಈ ಸಂದರ್ಭದಲ್ಲಿ ನಾನು ಇವತ್ತು ಮುಖ್ಯ ಅತಿಥಿಗಳಾಗಿ ಬಂದಿಲ್ಲ. ನಾನು ಬಂದಿರೋದು ಒಬ್ಬ ಭರವಸೆಯ ಒಂದು ನಟನ ಒಂದು ತಂದೆಯಾಗಿ ಬಂದಿರೋದು. ಇವರು ಬೇಡ ಅಂತಂದ್ರೆ ನನ್ನ ಹೆಸರು ಮುಖ್ಯ ಅತಿಥಿಗಳಲ್ಲಿ ಸೇರಿಸಿ ಒಂದೆರಡು ಮಾತಾಡಬೇಕು ಅಂತ ಮಾತಾಡ್ತಾ ಇದ್ದೀನಿ. ನೋಡಿ ಚೆನ್ನಾಗಿದ್ದಾರೆ ಇವತ್ತು. ಶಣೈ ಅವರಿಗೆ ಗೊತ್ತು ವೆಂಕಟೇಶ್ ಅವರ ಜರ್ನಿ ಮತ್ತು ಸುಧೀಂದ್ರ ಅವರ ಜರ್ನಿ ಯಾವ ಥರ ಅಂತಂದ್ರೆ, ಲಂಕೇಶ್ ಪತ್ರಿಕೆ ನಾನು ಪತ್ರಕರ್ತ, ಅವಾಗಿನ್ನೂ ನಿರ್ದೇಶಕರಾಗಿರ್ಲಿಲ್ಲ. ಅವಾಗ 90ರ ಒಂದು ಇಸ್ವಿಯಲ್ಲಿ ಅವಾಗ ವೆಂಕಟೇಶ್ ಅವರು ಇವತ್ತು ನೋಡ್ತಾ ಇರೋ ಕಾರ್ಯಕ್ರಮ ಪ್ರಶಸ್ತಿ ಕೊಡ್ತಾ ಇದ್ದಾರೆ, ಇಷ್ಟು ದೊಡ್ಡದಾಗಿ ಬೆಳೆದಿದೆ, ಒಂದು ಸಂಸ್ಥೆ ಇಷ್ಟು ದೊಡ್ಡದಾಗಿ ಬೆಳೆದಿದೆ. ಆದ್ರೆ ಅವತ್ತು ಆ ಒಂದು 90ರಲ್ಲಿ ಸೈಕಲ್ ನಲ್ಲಿ ಬಂದು ಒಂದು ಸ್ಟಿಲ್ಸ್ ಕೊಡ್ತಾ ಇದ್ರು ಪತ್ರಿಕೆಗಳಿಗೆ. ಅವತ್ತೆಲ್ಲ ಇವತ್ತರ ಒಂದು ಡಿಜಿಟಲ್ ಮೀಡಿಯಾ ಆಗಲಿ, ಟಿವಿ ಮೀಡಿಯಾ ಆಗಲಿ ಆ ಥರ ಎಲ್ಲ ಯಾವುದು ಇರಲಿಲ್ಲ. ಸ್ಟಿಲ್ಸ್ ತೆಗೆದಿದ್ದು ಸಿನಿಮಾನಲ್ಲಿ ನಾವು ತೆಗೆದಿರೋ ಸ್ಟಿಲ್ಸ್ಗಳನ್ನ ಕೊಟ್ಟರೆ ನಾವು ಪತ್ರಿಕೆಗಳನ್ನು ಹಾಕ್ಬಿಟ್ಟು ಅದೇ ಸಿನಿಮಾಗೆ ಪ್ರಚಾರ ಆಗ್ತಾ ಇತ್ತು. ಅದಕ್ಕೋಸ್ಕರ ನಿರ್ಮಾಪಕರು ಕೊಟ್ಟು ನಮ್ಮ ಪಿ ಅವರ ಮೂಲಕ ಸ್ಟಿಲ್ಸ್ಗಳನ್ನ ಹಾಕಿ ಅಂತ ಫೋರ್ಸ್ ಮಾಡೋರು. ಇವರು ಸೈಕಲ್ ಬಂದು ಒಂದು ಸ್ಟಿಲ್ಸ್ಗಳನ್ನ ಕೊಟ್ಟು ಲಂಕೇಶ್ ಪತ್ರಿಕೆ ತಪ್ಪದೆ ಸ್ಟಿಲ್ಸ್ಗಳನ್ನ ಹಾಕ್ತಾ ಇದ್ರು. ಅದು ಸುಧೀಂದ್ರ ಅವರಿಗೆ ತುಂಬಾ ಖುಷಿ ಆಗ್ತಾ ಇತ್ತು.
ಅದಕ್ಕೆ ನಮ್ಮ ತಂದೆಯವರು ಇವ್ರಿಗೆ ಸ್ಕಿಲ್ಸ್ ಕೊಡೋದಕ್ಕೆ ತಿಂಗಳಿಗೆ ಒಂದು 500 ರೂಪಾಯಿ ಫಿಕ್ಸ್ ಮಾಡಿದ್ರು, ಚೆಕ್ 500 ರೂಪಾಯಿ ಕೊಡ್ತಾ ಇದ್ರು. ಅದನ್ನ ನಾನು ಮುಂದೆ ನಮ್ಮ ತಂದೆ ಆದ ನಂತರ ನಾನು ಅದನ್ನ ಮುಂದುವರಿಸಿದೆ. ಆದ್ರೆ ಅದನ್ನ ಮಾತ್ರ ಇವ್ರು ತಪ್ಪಲಿಲ್ಲ. ಸೈಕಲ್, ಮೋಟರ್ ಸೈಕಲ್ ಆಯ್ತು, ಸ್ಕೂಟರ್ ಆಯ್ತು, ಸ್ಕೂಟರ್ ಕಾರ್ ಆಯ್ತು, ಇವಾಗ ಎಲೆಕ್ಟ್ರಿಕ್ ಕಾರ್ ಆಯ್ತು, ಮತ್ತು ಒಂದು ಸಂಸ್ಥೆ ಎಷ್ಟರ ಬೆಳೆದೆ ಅಂದ್ರೆ ಒಂದು ಅಂತಸ್ತು, 2 ಅಂತಸ್ತು, 3ನೇ ಅಂತಸ್ತು ಮೊನ್ನೆ ಕಚೇರಿ ಕರೆದಿದ್ರು. ಎಷ್ಟು ಅದ್ಭುತವಾಗಿ ಕಟ್ಟಿದ್ದಾರೆ ಅಂದ್ರೆ ಕಚೇರಿ, ಆ ಎನರ್ಜಿ ನೋಡಿದ್ರೆ ಅಲ್ಲೇ ಸಂದರ್ಶನ ಮಾಡೋದು. ಮತ್ತು ಇನ್ನೊಂದು ಮೆಚ್ಚುವಂಥದ್ದು ಏನಂದ್ರೆ ಅವ್ರ ಮಗ ಅದನ್ನ ಮುಂದುವರಿಸ್ತಾರೆ. ಇವತ್ತು 3ನೇ ತಲೆಮಾರು ಸುಧೀಂದ್ರ, ವೆಂಕಟೇಶ್ ಮತ್ತು ಪವನ್ ಮತ್ತು ಅವರ ನಮ್ಮ ಸುನೀಲ್ ಅವರು, ಹಾಗೆ ಅವ್ರ ಮಗಳು. ಅದು ಯಾವ ತರ ಅವ್ರು ಡಿವೈಡ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಎಲ್ಲ ಅಂಡರ್ ಒನ್ ರೂಫ್. ಯಾವುದೇ ಒಂದು ಟಿವಿ ಇರ್ಬೋದು, ಒಂದು ಪತ್ರಿಕೆಯ ಜಾಹೀರಾತು ಇರ್ಬೋದು, ಮತ್ತು ಡಿಜಿಟಲ್ ಮೀಡಿಯಾ ಇರ್ಬೋದು, ಪ್ಯಾನ್ ಇಂಡಿಯಾ ಸಿನಿಮಾ ಅವ್ರ ಮಗಳು ಮಾಡ್ತಾ ಇರೋದು. ಮತ್ತು ಡಿಜಿಟಲ್ ಮೀಡಿಯಾನಲ್ಲಿ ಯಾವ ತರ ಅಂದ್ರೆ ಒಂದು ಪವನ್ ಎಲ್ಲರನ್ನೂ ಓವರ್ಟೇಕ್ ಮಾಡ್ಯಾರ ಇವತ್ತು. ಅಲ್ಲೇ ಕ್ಯಾಮ್ರಾಗಳು ಇಟ್ಕೊಂಡು, ಫೋನ್ಗಳು ಇಟ್ಕೊಂಡು ಡಿಜಿಟಲ್ ಮೀಡಿಯಾದಲ್ಲಿ ಅವರು ಹಾಕ್ತಾ ಇದ್ದಾರೆ. ಇದು ನೋಡಿದ್ರೆ ಪೋಸ್ಟ್ಗಳು ಮಿಲಿಯನ್ಸ್ ಓಡ್ತಾ ಇದೆ ಇವತ್ತು, ಎಲ್ಲೂ ಹೋಗ್ಬೇಕಾಗಿಲ್ಲ. ಮತ್ತು ಒಂದು 400 ಸಿನಿಮಾ ರಿಲೀಸ್ ಆಗೋದ್ರಲ್ಲಿ 380 ಸಿನಿಮಾ ನಮ್ಮ ವೆಂಕಟೇಶ್ ಅವ್ರದ್ದು ಇರುತ್ತೆ. ಸೊ ಈ ತರ ನಮ್ಮ ಅವರ ಜರ್ನಿ ಬೆಳೆದಿದ್ದು, ಮತ್ತು ಇವತ್ತು ಇಲ್ಲಿ ಬಂದು ನಿಂತಿದೆ. ನನ್ನ ಮಗನಿಗೆ ಇವತ್ತು ಪ್ರಶಸ್ತಿ ನೀಡೋದು ತುಂಬಾ ಸಂತೋಷ ಆಗಿದೆ. ಮತ್ತು ಇವತ್ತು ನಮ್ಮ ಜೊತೆ ನಮ್ಮ ಗಿರೀಶ್ ಅವರಿದ್ದಾರೆ. ಗಿರೀಶ್ ಅವರು ಅಷ್ಟೇ ಒಂದು ಅಸೋಸಿಯೇಟ್ ಮಾಧ್ಯಮ ಸಲಹೆಗಾರರಾಗಿ ಕೆಲಸ ಮಾಡ್ತಾರೆ. ನಮ್ಮ ಕ್ಷಣ ಇದ್ದಾರೆ, ನಮ್ಮ ನವರಸನ್ ಇದ್ದಾರೆ, ಹಲವಾರು ಇವತ್ತು ಜನ ಬಂದು ಇವತ್ತು ವೆಂಕಟೇಶ್ ಅವರ ಒಂದು ಯಶಸ್ಸನ್ನ ಇವತ್ತು ಎಂಜಾಯ್ ಮಾಡ್ತಾ ಇರೋದು, ಸೆಲೆಬ್ರೇಟ್ ಮಾಡ್ತಾ ಇರೋದು ನೋಡಿದ್ರೆ ನಮಗ್ ಖುಷಿ ಆಗುತ್ತೆ. ಮತ್ತು ಶನಾಯಿ ಅವರು ಈ ಜರ್ನಿಯಲ್ಲಿ ಭಾಗಿಯಾಗಿದ್ದಾರೆ. ಅವರು ಇವತ್ತು ಜೋಡಿಸಿ ವೆಂಕಟೇಶ್ ಜೊತೆ ಒಂದು ಸುದೀಪ್ ಅವರ ಇಂಟರ್ವ್ಯೂ ಇವತ್ತು ವೈರಲ್ ಆಗಿದೆ. ಮತ್ತು ಅದು ಪವನ್ ಅವರಿಗೆ ಸಲ್ಲಬೇಕು, ಅದು ನಮ್ಮ ವೆಂಕಟೇಶ್ ಅಲ್ಲ, ಪವನ್ ಅವರ ಐಡಿಯಾ ಅದು. ಮತ್ತು ಅಲ್ಲಿ ನಮ್ಮ ಮಾಜಿ ಮಾಧ್ಯಮ ಅಧ್ಯಕ್ಷರು ಆಗಿರೋ ಅಕಾಡೆಮಿ ಅಧ್ಯಕ್ಷರಾದ ಶನಾಯಿ ಅವರು ಸಾಥ್ ನೀಡಿರೋದು. ಇನ್ನೂ ಅದಕ್ಕೆ ದೊಡ್ಡ ಫ್ಯೂಚರ್ ಇದೆ. ರಾಘವೇಂದ್ರ ಚಿತ್ರವಾಣಿ ಇಲ್ಲಿಗೆ ನಿಲ್ತಾ ಇಲ್ಲ, ಇನ್ನೂ ಬೆಳೀಲಿ, ಇನ್ನು ಡಿಜಿಟಲ್ ಮೀಡಿಯಾ ಇನ್ನೆಲ್ಲಿ ಹೋಗಿ ತಲುಪುತ್ತೆ, ಮಿಲಿಯನ್ಸ್ ವ್ಯೂಸ್ ಆಗಲಿ, ಯಶಸ್ಸು ಗಳಿಸಲಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್.